ಪೊಲೀಸರಿಗೆ ಇವತ್ತು ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸರಿಗೆ ಇವತ್ತು ರಕ್ಷಣೆ ಇಲ್ಲ ಈ ಸರ್ಕಾರದಲ್ಲಿ. ಉದಯಗಿರಿಲಿ ಆದಂತ ಇನ್ಸಿಡೆಂಟ್ ಪೂರ್ವ ನಿಯೋಜಿತ. ಅಷ್ಟು ಕಲ್ಲುಗಳನ್ನ ತಗೊಂಡು ಬಂದು ಒಂದೇ ಸಲ ಒಬ್ಬ ಪೊಲೀಸ್ ಅಧಿಕಾರಿ ವಾಹನದ ಮೇಲೆ ಆ ಕಲ್ಲುಗಳನ್ನ ಎಸಿತಾರೆ ಅಂತಕ್ಕಂಥದ್ದಾದ್ರೆ ವಾಟ್ ಆಕ್ಷನ್ ಹ್ಯಾಸ್ ದ ಗವರ್ಮೆಂಟ್ ಟೇಕನ್ ಅಬೌಟ್ ದಿಸ್? ಪೊಲೀಸರಿಗೆ ಇವತ್ತು ಈ ಕಾನೂನಿನ ಅಡಿನಲ್ಲಿ ರಕ್ಷಣೆ ಇಲ್ಲ ಅಂತಕ್ಕಂಥದ್ದಾದ್ರೆ ಸರ್ಕಾರ ಎಲ್ಲಿಗೆ ಹೋಗ್ಬಿಡ್ತಾ ಇದೆ? ಜನಸಾಮಾನ್ಯರ ಕತೆ ಏನು? ಅದೇ ಮೊನ್ನೆ ಭದ್ರಾವತಿಗೆ ಹೋಗಿದ್ದೆ, ಇನ್ಸಿಡೆಂಟ್ ಆಯ್ತು. ಇಡೀ ರಾಜ್ಯದಲ್ಲಿ ತಾವು ತೋರಿಸಿದ್ರು ಕಾಂಗ್ರೆಸ್ನ ಶಾಸಕರ ಸುಪುತ್ರ ಯಾವ ರೀತಿ ಒಬ್ರು ಹೆಣ್ಮಗಳು ಅಧಿಕಾರಿ ಮೇಲೆ ಅತ್ಯಂತ ಅವಾಚ್ಯವಾದಂತ ಪದ ಬಳಕೆ, ಅದು ನಾವು ಬಳಸ್ಲಿಕ್ಕೆ ಆಗೋದಿಲ್ಲ. ಯಾರು ನಾಗರಿಕರು, ಸಂಸ್ಕೃತಿ ಇರ್ತಕ್ಕಂಥ ನಾಗರಿಕರು ಮಾತನಾಡ್ತಕ್ಕಂಥ ವಿಚಾರಗಳಲ್ಲ ಮಾಧ್ಯಮದ ಮುಂದೆ. 3-4 ದಿನಗಳ ಕಾಲ ಇಡೀ ರಾಜ್ಯಾದ್ಯಂತ ಸುದ್ದಿ ಆಯ್ತು. ಈ ಕಾಂಗ್ರೆಸ್ ಬಂದಾಗಿಂದ ಈ ಟ್ರಾನ್ಸ್ಫರ್ ದಂಧೆಗಳು ಏನ್ ನಿರಂತರವಾಗಿ ವರ್ಗಾವಣೆ ವಿಚಾರವಾಗಿ ನಡೀತಾ ಇದೆ. ಪಾಪ ಈ ಟ್ರಾನ್ಸ್ಫರ್ ದಂಧೆನಲ್ಲಿ ದುಡ್ಡು ಕೊಟ್ಟು ಬರ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ಪ್ರಭಾವಿಗಳು. ಕೊಟ್ಟು ಬಂದ್ರೆ ಮತ್ತೆ ರಿಕವರಿ ಮಾಡ್ಬೇಕಲ್ಲ ಅವನ್ ದುಡ್ಡು ರಿಕವರಿ ಮಾಡೋ ಮಧ್ಯ ಇಲ್ಲಿ ಪೆಡ್ತಿಂತ ಇರ್ತಕ್ಕಂಥದ್ದು ಯಾರು? ಜನಸಾಮಾನ್ಯರು. ಅದೇ ಭದ್ರಾವತಿ ಇನ್ಸಿಡೆಂಟು ನೇರವಾಗಿ ನಿಮ್ಗೆ ಆಡಿಯೋ ರೆಕಾರ್ಡಿಂಗ್ ಸಿಕ್ಕಿದೆ. ಏನಾದ್ರೂ ಪರಿಶೀಲನೆ ಮಾಡಿದ್ರ? FIR ಮಾಡಿದ್ರ? FSL ರಿಪೋರ್ಟ್ ತಗ್ಸಿದ್ರ? ಸತ್ಯಾಸತ್ಯತೆ ಹೊರಗಡೆ ಬಿಚ್ಚಿಟ್ರೆ ಇವತ್ತು ರಾಜ್ಯದ ಜನತೆ ಮುಂದೆ ಮುಚ್ಚಾಕಿದ್ರಿ. ಅದೇ ಸದನದ ಒಳಗಡೆ ಬಿಜೆಪಿಯ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ರಾಜ್ಯ ಸರ್ಕಾರದ ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ, ಅತ್ಯಂತ ಪ್ರಭಾವಿಗಳು, ಎಷ್ಟೆಲ್ಲ ರಾಧಾಂತ ಮಾಡಿದ್ರಿ, ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ರಾತ್ರಿ ಎಷ್ಟು ಸ್ಟೇಷನ್ ಕರ್ಕೊಂಡು ಹೋದ್ರಿ, ಎಲ್ಲೆಲ್ಲಿ ಸುತ್ತಿಸಿದ್ರಿ, ಹೈ ಡ್ರಾಮಾ. ಅದ್ರ ಬಗ್ಗೆ ಅಷ್ಟೆಲ್ಲ ಬಹಳ ಕಠಿಣವಾದಂತ ಪಾರದರ್ಶಕವಾದಂತ ನಿರ್ಧಾರಗಳು ತಗೊಳ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಮೊನ್ನೆ ಇನ್ನೊಂದು ಇನ್ಸಿಡೆಂಟು ಮಡಿಕೇರಿ ಕಾಂಗ್ರೆಸ್ನ ಶಾಸಕರು ಅವ್ರ ಆಪ್ತರು ಪೊಲೀಸ್ ಅವ್ರ ಮೇಲೆ ಬಾಯಿಗೆ ಬಂದಂಗ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಅವ್ರ ಶಾಸಕರ ಆಪ್ತರ ಕಡೆ ನಾನೇನು ಮಾಡ್ಕೊಳಕ್ ಆಗಲ್ಲ ನೀನು ಅಂತ ನೋಡಿದೀವಿ. ಅದನ್ನು ಇತ್ತೀಚೆಗೆ ನಡೆದಂತಾರೆ. ಮೊನ್ನೆ 2 days ಬ್ಯಾಕ್ ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸ್ತದೆ. ಅವರ ಅಸಹಾಯಕತೆ, ನಾನು ಈ ಸ್ಥಾನದಿಂದನೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದ್ರೆ ನಿಜಕ್ಕೂ ಪಾಪ ಬಹಳ ಅಸಹಾಯಕರಾಗಿದೆ. ಅಷ್ಟೇ ಅಲ್ಲ, ನಿನ್ನೆ ದಿನ ಬಹುಶಃ ಇನ್ನೊಬ್ರು ಬಾಣಂತಿ ಹೆಣ್ಣುಮಗಳು ಸಾವಿನಪ್ಪಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ನೋಡ್ತಾ ಇದ್ದೆ. ರಕ್ತಸ್ರಾವ ಆಗಿ ಐ ಡೋಂಟ್ ನೋ ವಾಟ್ ಆರ್ ದ ಟೆಕ್ನಿಕಲ್ ರೀಸನ್ಸ್, ಏನೇನು ಕೊಡ್ತಾರೆ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾರೆ. ಪಾಪ ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಏನ್ ತಪ್ಪಿದೆ? 6 ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ 355 ಕೋಟಿನೋ 362 ಕೋಟಿನೋ ಎಷ್ಟೋ ಮೆನ್ಷನ್ ಆಗಿತ್ತು. ಅದರಲ್ಲಿ 88 ಕೋಟಿ ರೂಪಾಯಿ ಅಷ್ಟು ಬಳಕೆಯಾಗಿದೆ. ಇನ್ನು ಮಿಕ್ಕಿದ್ದು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಪತ್ರಿಕೆಯಲ್ಲಿ ಬರೆದಿದೆ. ಆರೋಗ್ಯ ಸಚಿವರು ಹೇಳ್ತಾರೆ ಅದಕ್ಕೆ ಏನ್ ತಪ್ಪಿದೆ, ಅದನ್ನ ನಾವು ಗ್ಯಾರಂಟಿಗಳು ಬಳಕೆ ಮಾಡ್ಕೊಂಡಿದ್ರು ಏನ್ ತಪ್ಪಿದೆ ಅಂತಾರೆ. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನ ಕೈಯಲ್ಲಿ ಹಿಡಿದು ನೀವು ಮಾತನಾಡ್ತೀರಾ ಅಂತಕ್ಕಂಥದ್ದಾದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೇಲೆ ಎಷ್ಟರ ಮಟ್ಟಕ್ಕೆ ನೀವು ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬ್ತಾ ಇದ್ದೀರಿ, ನ್ಯಾಯ ಕೊಡಿಸ್ತಾ ಇದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಉತ್ತರ ಕೊಡ್ಬೇಕಲ್ವ ನೀವು? 52,000 ಕೋಟಿ ನಿಮ್ಮ ಮೇಲೆ ಹೊರೆ ಆಗುತ್ತೆ, ಭಾರ ಆಗುತ್ತೆ ಅಂತಕ್ಕಂಥ ಮುಂದಾಲೋಚನೆ ಇಲ್ದಿರಾ ನೀವು ಕಮಿಟ್ಮೆಂಟ್ ನ ಏನ್ ಕೊಟ್ಟಿದ್ದೀರಿ? ಸಂಪದ್ಭರಿತವಾದಂತ ರಾಜ್ಯ ರೀ ಕರ್ನಾಟಕ ರಾಜ್ಯ. ತರಾತುರಿಯಲ್ಲಿ ಬಹುಶಃ ರಾಜ್ಯದ ಮುಖ್ಯಮಂತ್ರಿಗಳ ಸಂಪೂರ್ಣ ಗಮನ ಇವತ್ತು 4 ಲಕ್ಷ ಕೋಟಿ ಬಡ್ಜೆಟ್ ನ ಮಂಡನೆ ಮಾಡ್ತಕ್ಕಂಥದ್ರ ಮೇಲೆ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಅವರು ಆರ್ಥಿಕ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗಳು. ಹಾಲಿನ ದರ ಏರಿಕೆ ಮಾಡ್ಕೊಂಡಿದ್ದೀರಿ, ನೀರಿನ ದರ ಏರಿಕೆ ಮಾಡ್ಕೊಂಡಿದ್ದೀರಿ, ಪ್ರತಿನಿತ್ಯ ಜನಸಾಮಾನ್ಯರು ಬಳಸ್ತಕ್ಕಂಥ ತೈಲದ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ ಓದ್ತಾ ಇದ್ದೆ. ಇಟ್ ಇಸ್ ಜಸ್ಟ್ ನಾಟ್ ದ BPL ಹೋಲ್ಡರ್ಸ್ ಹೂ ಆರ್ ಸಫರಿಂಗ್ ಟುಡೇ. ಕಾಂಟ್ರಾಕ್ಟ್ಗಳ ಪರಿಸ್ಥಿತಿ ಏನಾಗಿದೆ? 64,000 ಕೋಟಿ ಅಷ್ಟು ಬಿಲ್ ಪಾವತಿ ಆಗಿಲ್ಲ, ಅವ್ರಿಗೆ ಬಿಲ್ ಉಳಿಸ್ಕೊಂಡಿದ್ದೀರಿ. ಕಾಂಟ್ರಾಕ್ಟರ್ಗಳು ಬೀದಿಗೆ ಬಂದಿದ್ದಾರೆ, ಮನೆ ಮಠ ಹಾಳು ಮಾಡ್ಕೊಂಡಿದ್ದಾರೆ, ಸಾಲ ತಗೊಂಡಿದ್ದಾರೆ, ಸಾಲ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ ಬಿಲ್ಡರ್ಗಳು ಖುಷಿಯಾಗಿದ್ದಾರ? ಯಾವ ವರ್ಗನೂ ಕೂಡ ಇವತ್ತು ಖುಷಿಯಾಗಿಡ್ಲಿಕ್ಕೆ ಆಗಿಲ್ಲ ನಿಮ್ಮ ಕೈಲಿ. ಇಟ್ಸ್ ಅ ಲ್ಯಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಪ್ಯೂರ್ ಲ್ಯಾಪ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್.